ಬಿಜೆಪಿ ಕಾನೂನು ತಜ್ಞರಾಗಿರುವಂತಹ ವಿವೇಕ್ ರೆಡ್ಡಿ ಅವರಿಗೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವಿವೇಕ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಇವತ್ತು ಮೋದಿಯವರ ಭಾಷಣದತ್ತ. ಯಾಕೆಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ತಿದ್ದುಪಡಿ ಕಾಯ್ದೆ ಏನಿದೆ ಅದು ಘೋಷಣೆ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನು ಹೇಳೋದಕ್ಕೆ ಬಯಸ್ತೀರಿ? ಇದು ಸ್ವಾಗತಾರ್ಹವಾದ ಬೆಳವಣಿಗೆ. ಭಾರತಕ್ಕೆ ನೂರಾರು ವರ್ಷಗಳ ಕೆಲವಾರು ದಶಕಗಳಿಂದ ಹಲವಾರು ಜನ ಬಂದಿದ್ದಾರೆ. ಪೌರತ್ವವನ್ನು ಆರಿಸಿಕೊಂಡು ಆ ದೇಶಗಳ ಪಾಕಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಇನ್ನಿತರ ದೇಶಗಳಿಂದ ವಲಸಿಗರನ್ನ ಅಲ್ಲಿನ ದಬ್ಬಾಳಿಕೆಯಿಂದ ಓಡಿಸಿದಂತಹ ಪರಿಸ್ಥಿತಿಯಲ್ಲಿ ಸನ್ನಿವೇಶದಲ್ಲಿ ಭಾರತಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವು ಪೌರತ್ವ ಕೊಡೋದಕ್ಕಾಗಿಲ್ಲ. ಆದ್ರೆ ಯಾರು ಮೂಲ ಬಾಂಗ್ಲಾದೇಶಿ ನಿವಾಸಿಗಳು ಭಾರತಕ್ಕೆ ಬಂದಿದ್ದಾರೋ ಅವರು ಧಾರಾಳವಾಗಿ ಭಾರತದಲ್ಲಿದ್ದಾರೆ. ಆದ್ರಿಂದ ಈ ತಾರತಮ್ಯ, ಈ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಈ ಪೌರತ್ವ ಕಾಯ್ದೆಯನ್ನ ತಂದಿದ್ದಾರೆ. ಯಾರು ಭಾರತಕ್ಕೆ ಕೆಲಸ ಬಯಸ್ಕೊಂಡು ಬರ್ತಾರೆ ಬಾಂಗ್ಲಾದೇಶ, ಅವರು ನಮ್ಮ ಬೆಟ್ಟ ಗಾಡುಗಳಲ್ಲಿ, ಚಿಕ್ಕಮಗಳೂರಿನಲ್ಲಿ, ಕೂರ್ಗ್ನಲ್ಲಿ ಹಾಗೂ ಭಾರತದ ಎಲ್ಲಾ ಭಾಗಗಳಲ್ಲಿ ಆವರಿಸಿದ್ದಾರೆ. ನಿರಾಯಾಸವಾಗಿ ಭಾರತದಲ್ಲಿ ದುಡಿತಾ ಇದ್ದಾರೆ. ಭಾರತದಲ್ಲಿ ಆಧಾರ್ ಕಾರ್ಡ್ ತಗೊಂಡಿದ್ದಾರೆ. ಆದ್ರೆ ಯಾರು ಅಲ್ಲಿನ ನರಕ ಯಾತನೆ, ಅಲ್ಲಿನ ದಬ್ಬಾಳಿಕೆ, ಅವ್ರನ್ನ ಹೊರದೂಡ್ಬೇಕು, ಅವ್ರು ಇಂಥ ಜಾತಿಯವರು, ಇಂಥ ಮತದವರು, ಅವರು ಭಾರತೀಯ, ಅವರು ಹಿಂದೂ ಧರ್ಮದವರು ಅಂತ ಅವ್ರನ್ನ ದಬ್ಬಾಳಿಕೆಯ ಮೂಲಕ ಅವ್ರನ್ನ ಹೊರದಟ್ಟಿದಾರೋ ಅವರಿಗೆ ಸಂಪೂರ್ಣವಾದ ಅವ್ರಿಗೆ ಭಾರತದಲ್ಲಿ ರಕ್ಷಣೆ ಇಲ್ಲ ಅಂತಂದ್ರೆ ಈ ಅನ್ಯಾಯಕ್ಕೆ ಒಂದು ಸರಿಪಡಿಸುವಂತ ಕಾಯ್ದೆ ಬೇಕಾಗಿತ್ತು. ಇದನ್ನ ಹಿಂದಿನ CA ಕಾಯ್ದೆನಲ್ಲಿ ತಂದಿದ್ರು. ಆಗಿನ ದಿನಗಳಲ್ಲಿ ಅದು ಅನುಷ್ಠಾನ ತರಲಿಲ್ಲ, ಯಾಕಂದ್ರೆ ಕೋವಿಡ್ ಬಂದಿತ್ತು. ಈಗ ಸುಗ್ರೀವಾಜ್ಞೆಯ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳು ಅನುಷ್ಠಾನಕ್ಕೆ ತಂದಿರೋದು ಸ್ವಾಗತಾರ್ಹವಾದ ಬೆಳವಣಿಗೆ. ಹಾಗೂ ಭಾರತೀಯರು ಇದನ್ನ ಪೂರ್ಣವಾಗಿ ಒಪ್ಕೊಬೇಕು ಅಂತ ನಾನು ಇಚ್ಛಿಸ್ತೀನಿ. ಈಗ ಈ ವಿಚಾರವಾಗಿ ಜನಸಾಮಾನ್ಯರಿಗಾಗುವಂತ ಅನುಕೂಲಗಳೇನು? ಜನ ಕೇಳೋದು ಅದನ್ನ. ಯಾರು ಹಿಂದೂ ಧರ್ಮದವರು ಇದ್ರೋ ಬೇರೆ ದೇಶಗಳಲ್ಲಿ, ಹಾಗೂ ಅಹಮದಿಯರು ಪಾಕಿಸ್ತಾನದಿಂದ ಹೊರದಟ್ಟಿದ್ರು, ಅವ್ರಿಗೆ ಭಾರತದಲ್ಲಿ ನೆಲೆಯನ್ನ ಕೊಡ್ತೀವಿ ಅನ್ನೋ ಒಂದು ಆಸರೆಯನ್ನ ಕೊಡ್ತಾ ಇದ್ದೀವಿ. ಭಾರತ ಹಿಂದೂ ಧರ್ಮದವರಿಗೆ ಭಾರತದಲ್ಲೇ ಜಾಗ ಇಲ್ಲ ಅಂತಂದ್ರೆ ಏನರ್ಥ? ಭಾರತದಲ್ಲಿ 5,000-6,000 ವರ್ಷಗಳಿಂದ ಹಿಂದೂ ಧರ್ಮವನ್ನು ಆಚರಿಸ್ಕೊಂಡು ಬಂದಿದ್ದಾರೆ.